ಭವ್ಯ ಭವಿಷ್ಯದ ನಾಳೆಗೆ ಬನ್ನಿ ಬನ್ನಿ ಶಾಲೆಗೆ ಅನ್ನೋ ಕಾರ್ಯಕ್ರಮದ ಅಡಿ ಶಾಲೆಯಿಂದ ವಿಮುಖವಾಗಿರುವ ಮಕ್ಕಳನ್ನ ಗುರುತಿಸಿ ಶಾಲೆಗೆ ಸೇರಿಸಲಾಗಿದೆ. ಕಾನೂನು ಸಚಿವ ಎಚ್.ಕೆ. ಪಾಟೀಲರು ತಮ್ಮದೇ ಕಾರಿನಲ್ಲೇ ಮಕ್ಕಳನ್ನ ಮರಳಿ ಶಾಲೆಗೆ ಕರೆತಂದ್ರು. ರಾಮನಗರ ಬಡಾವಣೆಯಲ್ಲಿದ್ದ 7 ಮಕ್ಕಳನ್ನ ಭೇಟಿಯಾಗಿ ಶಾಲೆ ಬಿಡಲು ಕಾರಣದ ಬಗ್ಗೆ ತಿಳಿದುಕೊಂಡು ಮಕ್ಕಳ ಮನವೊಲಿಸಿ ಮರಳಿ ಶಾಲೆಗೆ ಕರೆತಂದ್ರು. ಮಕ್ಕಳಿಗೆ ಪುಸ್ತಕ ನೀಡುವ ಮೂಲಕ ಮತ್ತೆ ಶಾಲೆ ಬಿಡದಂತೆ ಮನವಿ ಮಾಡಿಕೊಂಡ್ರು. ಸಚಿವರನ್ನ ಒಳಗೊಂಡು ಶಿಕ್ಷಣ ಇಲಾಖೆಯ 6 ಟೀಮ್ ನಗರದಲ್ಲಿ ಸಂಚರಿಸಿ ಒಟ್ಟು 16 ಮಕ್ಕಳನ್ನ ಗುರುತಿಸಿ ಮತ್ತೆ ಶಾಲೆಗೆ ಕರೆತರಲಾಗಿದೆ. ಕರ್ನಾಟಕದಲ್ಲಿ ಕೊರೋನಾ ಪ್ರಕರಣಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಕಳೆದ 24 ಗಂಟೆಯಲ್ಲಿ 87 ಹೊಸ ಕೊರೋನಾ ಪ್ರಕರಣ ಪತ್ತೆಯಾಗಿದ್ದು 29 ಮಂದಿ ಕೊರೋನಾದಿಂದ ಗುಣಮುಖರಾಗಿದ್ದಾರೆ. ಕಳೆದ 24 ಗಂಟೆಯಲ್ಲಿ 504 ಮಂದಿಗೆ ಕೊರೋನಾ ಪರೀಕ್ಷೆ ಮಾಡಿದ್ದು ಕೊರೋನಾ ಪಾಸಿಟಿವ್ ರೇಟ್ 17.2% ಏರಿಕೆಯಾಗಿದೆ. 311 ಮಂದಿ ಸೋಂಕಿತರ ಪೈಕಿ 296 ಮಂದಿ ಹೋಮ್ ಐಸೋಲೇಷನ್ನಲ್ಲಿದ್ದು 3 ಸೋಂಕಿತರಿಗೆ ಐಸಿಯುನಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಜಿಲ್ಲಾಡಳಿತದಿಂದ ನಿಷೇಧದ ಬಳಿಕವೂ ಹೊನ್ನಾವರದ ಶರಾವತಿ ಹಿನ್ನೀರಿನಲ್ಲಿ ಬೋಟಿಂಗ್ ಮುಂದುವರೆದಿದೆ. ಮುಂಗಾರು ಪೂರ್ವ ಭಾರೀ ಮಳೆ ಹಾಗೂ ನೀರಿನ ಪ್ರವಾಹವಿದ್ದ ಹಿನ್ನೆಲೆ ಮೇ 20ರಿಂದ ಜಲಸಾಹಸ ಕ್ರೀಡೆಗಳನ್ನು ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ನಿರ್ಬಂಧಿಸಿದ್ರು. ಆದರೆ ಜಿಲ್ಲಾಧಿಕಾರಿ ಆದೇಶವನ್ನ ಗಾಳಿಗೆ ತೂರಿ ನದಿಗೆ ಬೋಟ್ಗಳು ಇಳಿತಾ ಇವೆ. ಈ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ವರದಿ ಪ್ರಸಾರ ಆಗ್ತಾ ಇದ್ದಂತೆ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ವರದಿ ಪ್ರಸಾರದ ಬಳಿಕ ಬೋಟಿಂಗ್ ಸ್ಥಗಿತಗೊಳಿಸೋದಕ್ಕೆ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಆದೇಶವನ್ನ ನೀಡಿದೆ. ಪ್ರವಾಸಿಗರ ಸುರಕ್ಷತೆಯ ಹಿತದೃಷ್ಟಿಯಿಂದ ಜಿಲ್ಲೆಯ ಕಡಲ ತೀರ, ನದಿ ತೀರಗಳಲ್ಲಿ ಪ್ರವಾಸಿ ಬೋಟಿಂಗ್ ಚಟುವಟಿಕೆ ನಡೆಸುವುದು ಸೂಕ್ತವಲ್ಲ. ಬೋಟಿಂಗ್ ಹಾಗೂ ಜಲಸಾಹಸ ಕ್ರೀಡೆಗಳನ್ನು ಸೆಪ್ಟೆಂಬರ್ 30ರವರೆಗೂ ನಿಷೇಧಿಸಲಾಗಿದೆ. ಅನಧಿಕೃತವಾಗಿ ಬೋಟಿಂಗ್ ಚಟುವಟಿಕೆ ಕೈಗೊಂಡಲ್ಲಿ ಕಠಿಣ ಕ್ರಮವನ್ನ ಕೈಗೊಳ್ಳಲಾಗುವುದು. ಆಯಾ ಬೋಟ್ ಮಾಲೀಕರ ಪರವಾನಗಿಯನ್ನ ರದ್ದುಪಡಿಸಿ ಕಪ್ಪು ಪಟ್ಟಿಗೆ ಸೇರಿಸಲಾಗುವುದು. ಕಡಲ ತೀರ, ನದಿ ತೀರಗಳಲ್ಲಿ ಪೊಲೀಸ್ ಇಲಾಖೆಯಿಂದ ಗಸ್ತು ಸಿಬ್ಬಂದಿ ನಿಯೋಜಿಸಲಾಗುವುದು ಅಂತ ಜಿಲ್ಲಾಧಿಕಾರಿ ಮಾಹಿತಿ ನೀಡಿದರು. ಕೋಲಾರ ಜಿಲ್ಲೆ ಕೆಜಿಎಫ್ ತಾಲೂಕಿನಲ್ಲಿ ಕೇಂದ್ರ ಸ್ವಾಮ್ಯದ ಬೇಮಲ್ ಕಾರ್ಖಾನೆ ವಿಸ್ತರಣೆಗೆ 100 ಎಕರೆ ಜಮೀನು ಬೇಕಾಗಿದೆ. ಆದರೆ ಜಮೀನು ನೀಡಲು ಜಿಲ್ಲಾಡಳಿತ ಇನ್ನೂ ಮೀನಾಮೇಷ ಎಣಿಸ್ತಾ ಇದೆ ಅಂತ ಸಂಸದ ಮಲ್ಲೇಶ ಬಾಬು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಜನವರಿ 8ರಂದು ಬೇಮಲ್ ಸಂಸ್ಥೆ 100 ಎಕರೆ ಜಮೀನು ಬೇಕಾಗಿದೆ, ಸಂಸ್ಥೆ ತನ್ನ ಕಾರ್ಯವ್ಯಾಪ್ತಿಯಲ್ಲಿ ವಿಸ್ತರಿಸಿಕೊಳ್ಳಬೇಕಾಗಿದೆ ಅಂತ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದಿತ್ತು. ಪ್ರತಿ ಎಕರೆಗೆ 6 ಲಕ್ಷ ನೀಡೋದಕ್ಕೆ ಸಿದ್ಧವಾಗಿದೆ. ಆದರೆ ಇದುವರೆಗೂ ಜಿಲ್ಲಾಡಳಿತದಿಂದ ಜಾಗ ಗುರುತಿಸಿ ಕೊಡುವ ಕೆಲಸ ಆಗಿಲ್ಲ. ಬೇಮಲ್ ಸಂಸ್ಥೆಯಿಂದ ಬಲವಂತವಾಗಿ ತೆಗೆದುಕೊಂಡ ಜಮೀನು ಎಲ್ಲಿಗೆ ಹೋಗಿದೆ ಎಂಬುದು ಪ್ರಶ್ನೆ ಆಗಿದೆ ಅಂತ ತಿಳಿಸಿದ್ರು. ಬೇಮಲ್ ಕಾರ್ಖಾನೆಯನ್ನ ಮುಚ್ಚಲಾಗುತ್ತದೆ, ಅದರ ಘಟಕಗಳನ್ನ ಬೇರೆ ರಾಜ್ಯಗಳಿಗೆ ವರ್ಗಾಯಿಸಲಾಗುತ್ತದೆ ಎಂಬ ಸುಳ್ಳು ಸುದ್ದಿ ಹರಡ್ತಾ ಇದೆ. ಆದರೆ ಬೇಮಲ್ ಯಾವುದೇ ಘಟಕಗಳು ಎಲ್ಲಿಗೂ ವರ್ಗಾವಣೆ ಆಗ್ತಾ ಇಲ್ಲ ಅಂತ ಹೇಳಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.